ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್. ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮದ ಶುರುವಿನಲ್ಲಿ ರಕ್ಷಿತಾ ಶೆಟ್ಟಿ ಬಗ್ಗೆ ವೀಕ್ಷಕರಿಗೆ ಒಂದೊಳ್ಳೆ ಅಭಿಪ್ರಾಯವಿತ್ತು. ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ನ್ಯಾಮಿನೇಷನ್ ವೇಳೆ ಸರಿಯಾದ ಕಾರ್ಯಗಳನ್ನು ನೀಡುತ್ತಾರೆ ಎಂದೆಲ್ಲ ಪ್ರೇಕ್ಷಕರ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಆದರೆ ಇತ್ತೀಚೆಗೆ ರಕ್ಷಿತಾ ಶೆಟ್ಟಿ ವಾರ ಕಳೆದಂತೆ ಅಭಿಪ್ರಾಯಗಳನ್ನು ಬದಲಾಯಿಸುವುದು ಮತ್ತು ಟೈಮ್ಗೆ ತಕ್ಕ ಹಾಗೆ ಬದಲಾಗೋ ಯಾಕೋ ವೀಕ್ಷಕರಿಗೆ ಸರಿ ಅನ್ನಿಸ್ತಿಲ್ಲ. ಇದೇ ಪ್ರಶ್ನೆ ಈ ವೀಕೆಂಡ್ನಲ್ಲಿ ಎದುರಾಗಿದೆ. ಇದಕ್ಕೆ ರಕ್ಷಿತಾ ಶೆಟ್ಟಿ ಏನಂದ್ರು ನೀವೇ ನೋಡಿ. ಅದಕ್ಕೂ ಮುನ್ನ ಯಾರೆಲ್ಲ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಈ ಕೂಡಲೇ ದಿನನಿತ್ಯದ ಬಿಗ್ ಬಾಸ್ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಹೌದು ವೀಕ್ಷಕರೇ, ರಕ್ಷಿತಾ ಟೈಮ್ಗೆ ತಕ್ಕ ಹಾಗೆ ಬದಲಾಗೋದು, ತಮ್ಮ ಅಭಿಪ್ರಾಯವನ್ನು ಚೇಂಜ್ ಮಾಡೋದು ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ಳೋಕೆ ಎಷ್ಟು ಇಂಪಾರ್ಟೆಂಟ್ ಎಂದು ಲೆಟರ್ ಮೂಲಕ ವೀಕ್ಷಕರು ರಕ್ಷಿತಾ ಶೆಟ್ಟಿ ಪ್ರಶ್ನೆ ಮಾಡಿದ್ದಾರೆ. ಒಂದೊಂದು ವಾರದಲ್ಲಿ ನಮ್ಮ ಒಪಿನಿಯನ್ ಚೇಂಜ್ ಆಗ್ತಾ ಹೋಗುತ್ತದೆ. ಇವತ್ತು ನನಗೆ ಒಂದು ಅಭಿಪ್ರಾಯ ಇದ್ದರೆ ಇನ್ನೊಂದು ವಾರ ಅದು ಬದಲಾಗುತ್ತದೆ. ಇಲ್ಲಿರುವ ಕಂಟೆಸ್ಟೆಂಟ್ ಕೂಡ ಒಂದು ವಾರ ಬೇರೆ ಥರ ಇರ್ತಾರೆ, ಇನ್ನೊಂದು ವಾರ ಬೇರೆ ರೀತಿಯೇ ಇರ್ತಾರೆ. ಹಾಗಾಗಿ ನನ್ನ ಅಭಿಪ್ರಾಯ ಕೂಡ ಬೇರೆ ಇರುತ್ತೆ. ನನ್ನ ಪ್ರಕಾರ ಅಭಿಪ್ರಾಯಗಳನ್ನು ಚೇಂಜ್ ಮಾಡೋದು ಇಂಪಾರ್ಟೆಂಟ್ ಹೌದು ಎಂದು ರಕ್ಷಿತಾ ಶೆಟ್ಟಿ ಹೇಳಿಕೊಂಡಿದ್ದಾರೆ. ಇದಕ್ಕೆ ರಕ್ಷಿತಾ ಉತ್ತರ ಏನು ನೋಡಿ. ಕಿಚ್ಚ ಸುದೀಪ್, ಪ್ರತಿ ವಾರ ನಿಮ್ಮ ಒಪಿನಿಯನ್ ಚೇಂಜ್ ಆಗೋದು ಅಲ್ಲಿ ಇರುವ ಮೇಲೆ ಡಿಪೆಂಡ್ ಆಗುತ್ತಾ ಅಂತ ಹೇಳ್ತಿದ್ದೀರಾ ನೀವು. ಧ್ರುವಂತ್ ಸರ್, ಒಪಿನಿಯನ್ ಅಷ್ಟೇ ಅಲ್ಲ, ಟೈಮ್ಗೆ ತಕ್ಕ ಹಾಗೆ ಬದಲಾಗೋದು. ರಕ್ಷಿತಾ ಶೆಟ್ಟಿ ಹೌದು, ನಾನು ಕಾಲಕ್ಕೆ ತಕ್ಕ ಹಾಗೆ ಬದಲಾಗ್ತೀನಿ. ಧ್ರುವಂತ್, ಅದು ಬಿಗ್ ಬಾಸ್ನಲ್ಲಿ ಉಳಿದುಕೊಳ್ಳಲು ಎಷ್ಟು ಇಂಪಾರ್ಟೆಂಟ್. ರಕ್ಷಿತಾ ಶೆಟ್ಟಿ, ತುಂಬ ಇಂಪಾರ್ಟೆಂಟ್. ಕಿಚ್ಚ ಸುದೀಪ್, ಆದರೆ ನೀವು ಬೇರೆಯವರು ಬದಲಾಗುವುದರ ಬಗ್ಗೆ ತುಂಬ ಕಮೆಂಟ್ ಮಾಡ್ತಾ ಇರ್ತೀರಾ. ಉದಾಹರಣೆ, ಗಿಲ್ಲಿ ಯಾರಾದರೂ ಕ್ಯಾಪ್ಟನ್ ಆದ ತಕ್ಷಣ ದಿಢೀರ್ ಅಂತ ಹೀಗಾಗ್ತಾರೆ ಅಂತ ಹೇಳ್ತಾ ಇರ್ತೀರಾ. ನೀವು ಹೇಳುವ ಪ್ರಕಾರ ಅದು ಕರೆಕ್ಟ್ ಆಯ್ತಲ್ಲ. ರಕ್ಷಿತಾ ಶೆಟ್ಟಿ, ಹೌದು ಕರೆಕ್ಟ್ ಆಯಿತು. ಕಿಚ್ಚ ಸುದೀಪ್ ಅಲ್ವೇ, ಸಮಯಕ್ಕೆ ತಕ್ಕಂತೆ ಹೋಗೋದು ಆ ಆಟಕ್ಕೆ ಎಷ್ಟು ಇಂಪಾರ್ಟೆಂಟ್. ರಕ್ಷಿತಾ ಶೆಟ್ಟಿ ತುಂಬ ಇಂಪಾರ್ಟೆಂಟ್. ಕಿಚ್ಚ ಸುದೀಪ್ ಆಗಂದ್ಮೇಲೆ ಎಲ್ಲರ ಬದಲಾವಣೆಯನ್ನು ನೀವು ಒಪ್ಪಿಕೊಳ್ಳಬೇಕಲ್ವೇ. ರಕ್ಷಿತಾ ಶೆಟ್ಟಿ, ಒಪ್ಕೊಳ್ತೇನೆ ನಾನು. ಕಿಚ್ಚ ಸುದೀಪ್ ಮುಗೀತು ಅಲ್ವಾ ಟಾಪಿಕ್ ಎಂದು ಈ ವಾರದ ವೀಕೆಂಡ್ ಎಪಿಸೋಡ್ನಲ್ಲಿ ಹೇಳಿದ್ದಾರೆ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ತಪ್ಪದೇ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.